ಸಾವುಗಳ ಬಗ್ಗೆ ತನಿಖೆ ನಡೆಸುವಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಕಂಪ್ಲೇಂಟನ್ನು ಕೊಟ್ಟಿರೋದು. ಅನ್ಯಾಚುರಲ್ ಡೆತ್ ಅಂತ ಕರಿತಾ ಇದ್ದಾರಲ್ಲ, ಇದ್ರ ಬಗ್ಗೆ ತನಿಖೆಗಳಾಗಬೇಕಿಲ್ಲಿ. ಮಹೇಶ್ ಶೆಟ್ಟಿ ತಿಮರೋಡಿಯವರ ದೂರು. ಈ ಅನ್ಯಾಚುರಲ್ ಡೆತ್ಗಳಂದರೆ ಏನು, ಯಾವ ಥರ ಅನ್ಯಾಚುರಲ್ ಡೆತ್ಗಳಾಯಿತು, ಸತ್ತು ಹೋದವ್ರು ಯಾರು, ಎಲ್ಲ ಅನ್ಯಾಚುರಲ್ ಡೆತ್ತೇನ ಅದು, ಯಾರು ಕೊಲೆನೇ ಮಾಡಿಲ್ವಾ, ಕೊಲೆ ಮಾಡಿ ತನಿಖೆ ಮಾಡಿ ಅದನ್ನು ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ವಾದ. SITಗೆ ಕಂಪ್ಲೇಂಟನ್ನು ಕೊಟ್ಟಿರೋದು ಮಹೇಶ್ ಶೆಟ್ಟಿ ತಿಮರೋಡಿ ಇಲ್ಲಿ ಅಸಹಜ ಸಾವುಗಳನ್ನು ಯಾವುದೆಲ್ಲ UDR ಕೇಸ್ ಅಂತ ಬರ್ಕೊಂಡು ಹೋಗಿದ್ದಾರೋ ಎಲ್ಲ ಪ್ರಕರಣಗಳನ್ನು ಮರ್ಡರ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಸ್ವಾಮಿ. UDR ಕೇಸ್ ಒಂದನ್ನು ಬಿಡಬೇಡಿ, ಅದರಲ್ಲಿ ನಿಮಗೆ ಸಿಗಬೇಕಾಗತ್ತೆ ಮಾಹಿತಿ. ಎಲ್ಲ ಅಸಹಜ ಸಾವಿನ ಕೇಸುಗಳನ್ನು ಮರ್ಡರ್ ಕೇಸ್ ಅಂತ ನೀವು ಚೇಂಜ್ ಮಾಡ್ಕೊಳ್ಳಿ ಪ್ರಕರಣ, ಅದರಲ್ಲಿ ಒಂದು FIR ಮಾಡ್ಕೊಳ್ಳಿ. ನೀವು FIR ಮಾಡ್ಕೊಂಡಾದ ಮೇಲೆ ಆ ನಂತರ ತನಿಖೆಯನ್ನು ಶುರು ಮಾಡಿ. ನೀವು ವಿಶೇಷವಾಗಿ ಯಾವ ವರ್ಷಗಳಲ್ಲಿ ಅಂತ ಹೇಳಿದ್ರೆ 2006ರಿಂದ 2010ರವರೆಗೆ ವಸತಿ ಗೃಹಗಳಲ್ಲಿ ಹಲವು ಅನುಮಾನಾಸ್ಪದ ಸಾವುಗಳು ಕಂಡುಬಂದಿವೆ. ಪರಿಚಿತ ಶವಗಳವು, ಗೊತ್ತಿರ್ತಕ್ಕಂಥ ಮನುಷ್ಯರ ಶವಗಳೇ ಅವೆಲ್ಲವೂ ಕೂಡ. ಗೊತ್ತಿರೋ ಮನುಷ್ಯರದೇ ಅಲ್ಲಿ ಕೊಲೆಗಳಾಗಿರಬಹುದು. ಗೊತ್ತಿರೋ ಶವವನ್ನು, ಗೊತ್ತಿರೋ ಮನುಷ್ಯರನ್ನ ಯಾವುದೋ ಅನಾಥ ಶವಗಳ ಲಿಸ್ಟಲ್ಲಿ ಒಂದು ಗುಂಪಲ್ಲಿ ಸೇರಿಸಿ ಅದನ್ನು ದಫನ್ ಮಾಡಿ ಬಿಸಾಕಿದ್ದಾರೆ. ಸೊ ಇಂಥ ಅನಾಥ ಶವಗಳ ವಿಚಾರವನ್ನು ಪರಿಚಿತ ಶವಗಳು ಅಂತ ಕನ್ಸಿಡರ್ ಮಾಡಿಕೊಂಡು ಅವುಗಳನ್ನ UDR ಕೇಸ್ ಅಂತ ಕನ್ಸಿಡರ್ ಮಾಡದೆ ಅದನ್ನು ಮರ್ಡರ್ ಕೇಸ್ ಅಂತ ಒಂದು FIR ಮಾಡ್ಕೊಂಡು ತನಿಖೆ ಮಾಡಿ. ತಕ್ಷಣವೇ ಗ್ರಾಮ ಪಂಚಾಯಿತಿ ಮುಖಾಂತರ ಸಮಾಧಿ ಮಾಡಿದಂಥ ಎಲ್ಲ ವಿಚಾರಗಳನ್ನು ಆಚೆ ತರಬೇಕು ತಾವು. ಸಂಭಾವ್ಯ ಕೊಲೆ ಶಂಕೆ ಅಂಥೇಳಿ ಇದನ್ನು ಪರಿಗಣಿಸಿ ತನಿಖೆ ಮಾಡಬೇಕು. ಪ್ರತ್ಯೇಕ FIR ದಾಖಲು ಮಾಡ್ಕೊಳ್ಳಿ, ತನಿಖೆ ಮಾಡಿ ಅಂಥೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ದೂರು ಅರ್ಜಿಯಲ್ಲಿ 4 ಪ್ರತ್ಯೇಕ UDR ಪ್ರಕರಣಗಳ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಒಂದು ರ್ಯಾಂಡಮ್ ಆಗಿ UDR ಕೇಸನ್ನು ಮರ್ಡರ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಅಂತ ಒಂದು, ಇದಲ್ಲದೆ 4 UDR ಕೇಸ್ಗಳನ್ನು ಮಾತ್ರ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರೋದು ಮಹೇಶ್ ಶೆಟ್ಟಿ ತಿಮರೋಡಿ. ಈ 4 ಕೇಸ್ ಇದೆಯಲ್ಲ ಸ್ವಾಮಿ, UDR ಅಂತ ಮಾಡ್ಕೊಂಡಿದ್ದಾರಲ್ಲ, ಇದ್ರದ್ದಂತೂ ಅಂದರೆ ಅವರಿಗೆ ಬಹಳ ಅದು ಶೋರ್ ಇರೋ ಅನ್ನೋ ಥರ ಕೇಸ್ ಅದು. ಇದ್ರ ಬಗ್ಗೆ ಅಂತ ನಾನು ಡೀಟೇಲ್ ಕೊಡ್ತೀನಿ ನಾವು ನೋಡಿ ಅಂಥೇಳಿ. ಶರಾವತಿ